ಇನ್ನು ಬಳ್ಳಾರಿಯ ಜಿಂದಾಲ್ ಅಲ್ಲಿ ಎರಡನೇ ಅಲೆಯಲ್ಲಿ ಸ್ವಲ್ಪ ಸಾಕಷ್ಟು ತೊಂದರೆ ಕೊಟ್ಟಿತ್ತು. ಇಲ್ಲಿ ತುಂಬ ಕೇಸ್ಗಳು ಬರ್ತಾ ಇತ್ತು. ಈಗಲೂ ಕೂಡ ಬಳ್ಳಾರಿಯ ಜಿಂದಾಲ್ ಉಕ್ಕಿನ ಕಾರ್ಖಾನೆಯಿಂದ ಕರೋನಾ ಆತಂಕ ಜಾಸ್ತಿ ಆಗ್ತಾ ಇದೆ. ಬಳ್ಳಾರಿಯ ಜಿಂದಾಲ್ ಉಕ್ಕಿನ ಕಾರ್ಖಾನೆಯಲ್ಲಿ ಇಬ್ಬರು ಉದ್ಯೋಗಿಗಳಿಗೆ ಕೋವಿಡ್ ಸೋಂಕು ಪತ್ತೆಯಾಗಿದೆ. ಇವರಿಬ್ಬರನ್ನೂ ಕೂಡ ಈಗ ಹೋಮ್ ಕ್ವಾರಂಟೈನ್ ಮಾಡಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ನೋ ಪ್ರಾಬ್ಲಮ್. ಹೊರ ರಾಜ್ಯದಿಂದ ಬಂದಿದ್ರಂತೆ ಇವರಿಬ್ಬರು ಕೂಡ. ಹಾಗಾಗಿ ಸೋಂಕಿತರ ಟ್ರಾವೆಲ್ ಹಿಸ್ಟ್ರಿ ಸಂಗ್ರಹ ಮಾಡಿದ್ದಾರೆ. ಬೇರೆ ರಾಜ್ಯದಿಂದ ಬಂದಿರತಕ್ಕಂಥವ್ರು ಅಲ್ಲಿಂದನೇ ಏನಾದರೂ ತಂದಿದ್ದಾರಾ, ಮತ್ತು ಇಲ್ಲಿ ಇವ್ರ ಜೊತೆ ಪ್ರಾಥಮಿಕ ಸಂಪರ್ಕಕ್ಕೆ ಯಾರ್ಯಾರು ಬಂದಿದ್ದಾರೆ ಅವರೆಲ್ಲರನ್ನೂ ಕೂಡ ಈಗ ಮತ್ತೆ ಟೆಸ್ಟಿಂಗಿಗೆ ಒಳಪಡಿಸಬೇಕಾಗತ್ತೆ. ಅದ್ರ ಒಳಗಡೆ ಕಷ್ಟ. ಅದು ಒಂಥರ ವಸತಿ ಶಾಲೆ ಇದ್ದಂಗೆ. ಹಾಗಾಗಿ ಈಗ ಅಗತ್ಯ ಕ್ರಮಗಳನ್ನು ತಗೊಂಡಿದ್ದಾರೆ. ಅಲ್ಲಿ ಮತ್ತೆ ಕರೋನಾ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಿರುವಂಥದ್ದು. ಸದ್ಯ ನಾವಿರೋದು ಬಳ್ಳಾರಿಯ ಜಿಲ್ಲಾ ಆಸ್ಪತ್ರೆಯ ಒಳಭಾಗದಲ್ಲಿರುವಂಥದ್ದು. ಪ್ರತ್ಯೇಕವಾಗಿ ಕೋವಿಡ್ ಪ್ರಕರಣಗಳಿಗಾಗಿ ಅಂದರೆ ಕೋವಿಡ್ ಪೇಷಂಟ್ಗಳಿಗಾಗಿ ಪ್ರತ್ಯೇಕ ವಾರ್ಡ್ಗಳನ್ನು ಈಗ ಜಿಲ್ಲಾಡಳಿತ ಸಜ್ಜು ಮಾಡಿರುವಂಥದ್ದು. ಪ್ರತಿ ವಾರ್ಡ್ಗಳಿಗೂ ಅಂದರೆ ಪ್ರತಿ ಬೆಡ್ಗಳಿಗೂ ಆಕ್ಸಿಜನ್ನ ವ್ಯವಸ್ಥೆ ಮಾಡಿಕೊಂಡು ಯಾವುದೇ ರೀತಿಯಾದಂತಹ ಪೇಷಂಟ್ಗಳಿಗೆ ಆತಂಕ ಆಗಬಾರ್ದು ಮತ್ತು ಯಾವುದೇ ರೀತಿಯಾದಂಥ ಸಾವು ನೋವುಗಳು ಸಂಭವಿಸಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಪ್ರತಿ ಬೆಡ್ಗೂ ಕೂಡ ಆ ಪ್ರತ್ಯೇಕವಾದಂಥ ವೆಂಟಿಲೇಟರ್ ವ್ಯವಸ್ಥೆಯನ್ನು ಮಾಡಿಕೊಂಡು ಆಕ್ಸಿಜನ್ ವ್ಯವಸ್ಥೆಯನ್ನು ಮಾಡಿಕೊಂಡು ಸಂಪೂರ್ಣವಾಗಿ 4ನೇ ಅಲೆಯನ್ನು ಎದುರಿಸೋಕೆ ಜಿಲ್ಲಾಡಳಿತ ಸಂಪೂರ್ಣವಾಗಿ ಸಜ್ಜಾಗಿರುವಂಥದ್ದು. ಅದರಲ್ಲೂ ಕೂಡ ಬಳ್ಳಾರಿಯ ಜಿಲ್ಲಾ ಆಸ್ಪತ್ರೆ ಸುಸಜ್ಜಿತವಾದಂಥ ಆಸ್ಪತ್ರೆ. ಹೀಗಾಗಿ ಸಾಕಷ್ಟು ಸುವ್ಯವಸ್ಥಿತವಾಗಿ ಈ ಒಂದು ವಾರ್ಡ್ಗಳನ್ನು ಮಾಡಿರುವಂಥದ್ದು. ಸುಮಾರು 20ಕ್ಕೂ ಹೆಚ್ಚು ಬೆಡ್ಗಳನ್ನು ಈಗಾಗಲೇ ಕೋವಿಡ್ ಪೇಷಂಟ್ಗಳಿಗಾಗಿ ಕಾಯ್ದಿರಿಸಿರುವಂಥದ್ದು. ನನ್ನ ಜೊತೆಗೆ ಮಾತಾಡೋದಕ್ಕೆ ಜಿಲ್ಲಾ ಸರ್ಜನ್ ಆದಂಥ ಬಸರೆಡ್ಡಿ ಅವರಿದ್ದಾರೆ. ಅವ್ರನ್ನೇ ಕೇಳೋಣ. ಸರ್, ಈ ಬಾರಿ ಅಷ್ಟೊಂದು ಆತಂಕ ಇರುತ್ತಾ, ಹೇಗೆ? ಈಗ ಕಳೆದ ನಿನ್ನೆನೂ ಕೂಡ 2 ಪ್ರಕರಣಗಳ ಪತ್ತೆಯಾಗಿದೆ, ಇವತ್ತು 3 ಆಗಿದೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಇದು ಏನು ಎಲ್ಲವುದು ಏನಿದೆ ಪ್ರಕರಣಗಳು ಬಂದರುಗಡೆ ಇದ್ದಾರೆ ಆಲ್ ಮೈಲ್ಡರ್ ಫಾರ್ಮ್. ಯಾಕಂದರೆ ಈಗ ಆಲ್ರೆಡಿ ಹೇಳಿದಂತೆ ಆಲ್ರೆಡಿ ಎಲ್ಲರೂ 80% ಆಲ್ ಬೀನ್ ವ್ಯಾಕ್ಸಿನೇಟೆಡ್. ಸೊ ಇದು ಏನು ಬರ್ತಾ ಇದೆ ಈ ತಳಿ ಕೂಡ ಎಲ್ಲ ಮೈಲ್ಡರ್ ಫಾರ್ಮ್ ಇದೆ. ಸೊ ನಾವು ಏನೇ ರೀತಿ ಮೈಲ್ಡ್ ಇದೆ ಅಂತೇಳಿ ನಾವು ಮುಂಜಾಗ್ರತೆ ತಗೊಳ್ಳೋದನ್ನು ಬಿಡೋಕ್ಕಾಗಲ್ಲ. ಎಲ್ಲರೂ ರೋಗಿಗಳು ಕೂಡ ಅವರವರು ಮುಂಜಾಗ್ರತೆ ತಗೊಂಡು ಆತಂಕ ಪಡದೆ ನಾವು ಯಾವ ರೀತಿ ನಮ್ಮ ಮುಂಜಾಗ್ರತೆಯಿಂದ ಒಂದು 5% ಹೇಳೋಕ್ಕಾಗಲ್ಲ ಸೀರಿಯಸ್ ಆಗಬಹುದು ಅನ್ನೋ ಒಂದು ನಿಟ್ಟಿನಿಂದ ಇವತ್ತು ಒಂದು ಆಕ್ಸಿಜನ್ ಘಟಕನೂ ಇದೆ. PSA ಪ್ಲ್ಯಾಂಟ್ 500 ಲೀಟರ್ ಪರ್ ಮಿನಿಟ್ ಒಂದು ಆಕ್ಸಿಜನ್ ಘಟಕ ಇದೆ. ಅದೇ ರೀತಿಯಾಗಿ 6 ಕಿಲೋಲೀಟರ್ಸ್ ಲಿಕ್ವಿಡ್ ಪ್ಲ್ಯಾಂಟ್ ಇದೆ. ಅದ್ರ ಜೊತೆಗೆ ನಮಗೆ ಬೇಕಾಗಿರ್ತಕ್ಕಂಥ ಈಗ ಆಲ್ರೆಡಿ 6 ಬೆಡ್ಸು ಯಾವಾಗಲೇ ಯಾವುದೇ ಸಮಯದಲ್ಲಿ ರೋಗಿ ಬರಲಿ ವಿತ್ ವೆಂಟಿಲೇಟರ್ಸ್ ವಿತ್ ನಮಗೆ ಸ್ಟಾಫ್ ನರ್ಸಸ್ಸು ಡಾಕ್ಟರ್ಸು ಎಲ್ಲನ ರೆಡಿಮೇಡ್ ಇಟ್ಕೊಂಡಿದ್ದೀವಿ. ಯಾವುದೇ ಸಮಯದಲ್ಲಿ ಬರಲಿ ನಾವು ಅಡ್ಮಿಟ್ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಮಾಡೋದಕ್ಕೆ ಆಲ್ರೆಡಿ ಸಿದ್ಧತೆಗಳನ್ನು ಇದ್ದಾವೆ, ರೆಡಿ ಇದ್ದಾವೆ. ಅದಕ್ಕೆ ಬೇಕಾಗಿರೋ ಔಷಧಗಳು ಕೂಡ ಆಲ್ರೆಡಿ ಸ್ಟಾಕ್ ಇಟ್ಕೊಂಡಿದ್ದೀವಿ. ಸೊ ಯಾರು ಏನು ಆತಂಕ ಪಡೋದು ಬೇಕಾಗಿಲ್ಲ. ಮೇಯ್ನ್ ನಮಗೆ ಬೇಕಾಗಿರೋದು ವೆಂಟಿಲೇಟರ್. ಸೀರಿಯಸ್ ಆಗಿರ್ತಕ್ಕಂಥ ಪೇಷಂಟ್ಗೆ ಆಕ್ಸಿಜನ್ ಪ್ರೆಷರ್ನಲ್ಲಿ ಕೊಡಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಇರಬೇಕಾಗುತ್ತೆ ಈ ಕೋವಿಡಲ್ಲಿ. ಸೊ ಯಾಕಂದರೆ ಮೇಯ್ನ್ ಎಫೆಕ್ಟ್ ಆಗೋದು ಈಗ ತಾನೇ ಹೇಳ್ದಂಗೆ ಶ್ವಾಸಕೋಶಗಳಲ್ಲಿ ಎಫೆಕ್ಟ್ ಆಗುತ್ತೆ. ಅದಕ್ಕೆ ಆಕ್ಸಿಜನ್ ಒಂದು ರಾಮಬಾಣ ಥರನೇ ಕೆಲಸ ಮಾಡ್ತದೆ. ಸೊ ಆ ನಿಟ್ಟಿನಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಿ. ಸೊ ವೆಂಟಿಲೇಟರ್ಸ್ನ ಎಲ್ಲ ಸದಾ ಸನ್ನದ್ಧ ಮಾಡಿಕೊಂಡು ಅದೆಲ್ಲ ಏನು ಮಾಡಬೇಕು ಚೆಕ್ ಮಾಡಿಕೊಂಡು ಕೀಪ್ ಇಟ್ ರೆಡಿ. ನಾವು ನಮ್ಮ ಬಳ್ಳಾರಿ ಜನತೆಗೆ ತಿಳಿಸೋದು ಇಷ್ಟೇ, ಫಸ್ಟ್ ವೇವ್ ಸೆಕೆಂಡ್ ವೇವ್ ಏನು ಸಾಕಷ್ಟು ಸಾವು ನೋವು ಅನುಭವಿಸೋದು ಡೆಫಿನೆಟ್ಲಿ ಅದನ್ನು ಆಗದೆ ಯಾವುದೇ ಒಂದು ಸಾವು ಆಗದೆ ಆ ಪ್ರಕರಣಗಳು ಆಗದೆ ಥರ ನಾವು ವಿಲ್ ಟೇಕ್ ಕೇರ್ ಅಂತ ಹೇಳ್ತಾ ಜನ ಸಮೃದ್ಧಿಯಿಂದ ಅಂದರೆ ಆತಂಕ ಪಡದೇ ಇರಬೇಕಂತ ನಾನು ನಮ್ಮ ಆರೋಗ್ಯ ಕುಟುಂಬಗಳ ಪರವಾಗಿ ಕೇಳ್ಕೊತಾ ಇದ್ದೀನಿ. ಸರ್, ನಿನ್ನೆ 2 ಪ್ರಕರಣಗಳು ಪತ್ತೆ ಆಯಿತು, ಮತ್ತು ಇವತ್ತು 3 ಪ್ರಕರಣಗಳು ಪತ್ತೆ ಆಗಿದೆ. ಅವು ಅದಕ್ಕೇನಾದರೂ ಟ್ರಾವೆಲ್ ಹಿಸ್ಟ್ರಿ ಇದೆಯಾ, ಹೇಗೆ? ಅವು ಯಾವ ಪ್ರಕರಣ? ಜಿಂದಾಲಲ್ಲಿ ಆಗಿದೆ. ಇವತ್ತಿನ ದಿನ ಡೀಟೇಲ್ ಗೊತ್ತಿಲ್ಲ. ನಿನ್ನೆ ಆಗಿರೋದು ಜಿಂದಾಲಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ. ಸೊ ಅವರು ಹೋಮ್ ಐಸೋಲೇಟ್ ಮಾಡಿದ್ದಾರೆ. ಸೊ ದೇ ಆರ್ ಫೈನ್. ಪ್ರಾಬ್ಲಿ ಅಲ್ಲಿ ಆಲ್ರೆಡಿ ಬಂದು ಬೇರೆ ಕಡೆಯಿಂದ ಬಂದು ನೆಲೆಸ್ತಾ ಇರತಕ್ಕಂಥವ್ರು. ಸೊ ಅದು ನೋಡ್ಬೇಕು ಯಾವ ಥರ ಇದಾಗಿದೆ. ಟು ಸ್ಟ್ರೇಸ್ ಔಟ್ ಮಾಡಬೇಕು. ಸೊ ಈಗ ಪ್ರೆಸೆಂಟ್ಲಿ ಅಲ್ಲಿ ಜಿಂದಾಲ್ ಎಂಪ್ಲಾಯೀಸ್ಗೆ ಬಂದಿದೆ ಅಷ್ಟು ಬಿಟ್ಟರೆ ಮತ್ತೆ ಬೇರೆ ಇನ್ನೆಲ್ಲಿ ಇಲ್ಲ. ಸೊ ಈಗ ಅದು ಕೂಡ ಅವರಿಗೆ ಭಾಳ ಮೈಲ್ಡರ್ ಫಾರ್ಮಲ್ಲಿದೆ. ದೇ ಆರ್ ಇನ್ ಐಸೋಲೇಷನ್. ಇಷ್ಟು ಜಿಲ್ಲಾ ಸರ್ಜನ್ ಆದಂಥ ಬಸರೆಡ್ಡಿ ಅವರ ಮಾತಾಗಿರುವಂಥದ್ದು. ಯಾರೂ ಕೂಡ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ನಂತರ 4ನೇ ಅಲೆಯ ತೀವ್ರತೆ ತೀರಾ ಕಡಿಮೆ ಆಗಿರುತ್ತೆ. ನೀವು ನಿಮ್ಮ ಮುಂಜಾಗ್ರತೆ ಕ್ರಮದಿಂದ ಇರಿ. ನಾವು ಕೂಡ ಎಲ್ಲ ರೀತಿಯಾದಂಥ ಸಜ್ಜಾಗಿದ್ದೀವಿ. ಹೀಗಾಗಿ ಯಾರೂ ಕೂಡ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅನ್ನುವಂಥ ಅಭಯವನ್ನು ಕೊಡ್ತಿರುವಂಥದ್ದು. ಬಳ್ಳಾರಿಯಿಂದ ಕ್ಯಾಮರಾಮನ್ ಲೋಕಮನ್ ಜೊತೆ ನವೀನ್ ಪರದೇಸಿ, ಪಬ್ಲಿಕ್ ಟಿವಿ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಬಳ್ಳಾರಿ ಪ್ರತಿನಿಧಿ ನವೀನ್ ಅವರಿಂದ ಪಡ್ಕೊಳ್ಳೋಣ. ನವೀನ್, ಈಗ 2+3 ಒಟ್ಟು 5 ಕೇಸ್ಗಳಾದಂಗೆ ಆಯಿತು ಬಳ್ಳಾರಿನಲ್ಲಿ, ಅದರಲ್ಲೂ ಜಿಂದಾಲ್. ಯಾಕೆಂದರೆ ನಾವು
ಕಳೆದ ಅಲೆಯಲ್ಲಿ ನಾವು ಜಿಂದಾಲ್ ಪರಿಸ್ಥಿತಿ ನಾವು ಗಮನಿಸಿದ್ವಿ. ಹಾಗಾಗಿ ಈಗ ಜಿಂದಾಲ್ ಆಡಳಿತ ಮಂಡಳಿ ವತಿಯಿಂದ ಏನಾದರೂ ವಿಶೇಷವಾದಂತಹ ಕ್ರಮಗಳನ್ನು ತಗೊಂಡಿದ್ದಾರಾ ಹೇಗೆ ಅಂತ? ಅರವಿಂದ್, ಪ್ರಮುಖವಾಗಿ ಈಗ ಬಂದಿರುವಂತಹ 2 ಪ್ರಕರಣಗಳು ಜಿಂದಾಲ್ ಎಂಪ್ಲಾಯಿಗಳಿಂದ ಬಂದಿರುವಂತದ್ದು. ನಂತರ ಅವರ ಟ್ರಾವೆಲ್ ಹಿಸ್ಟ್ರಿಯನ್ನ ಕೂಡ ಜಿಂದಾಲ್ ಆಡಳಿತ ಮಂಡಳಿಯು ಕೂಡ ನಿಗಾವನ್ನ ವಹಿಸಿರುವಂತದ್ದು. ಅದ್ರ ಜೊತೆಗೆ ಆರೋಗ್ಯ ಇಲಾಖೆಯು ಕೂಡ ಅವರ ಮೇಲೆ ನಿಗಾನ ಇಟ್ಟು ಅವರೆಲ್ಲರೂ ಎಲ್ಲಿಂದ ಬಂದ್ರು, ಹೇಗೆ ಅವರಿಗೆ ಸೋಂಕು ತಗುಲಿತು ಅನ್ನುವಂತ ಟ್ರಾವೆಲ್ ಹಿಸ್ಟ್ರಿಯನ್ನ ಕಲೆ ಹಾಕೋದಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿರುವಂತದ್ದು. ನಂತರ ಪ್ರಮುಖವಾಗಿ ಅವರ ಸಂಪರ್ಕದಲ್ಲಿ ಯಾರ್ಯಾರಿದ್ದಾರೆ ಅವರಿಗೂ ಎಲ್ರಿಗೂ ಕೂಡ ಕೋವಿಡ್ ಟೆಸ್ಟ್ ಅನ್ನ ಪರೀಕ್ಷೆ ಮಾಡೋದಕ್ಕೆ ಈಗ ಜಿಲ್ಲಾಡಳಿತ ಮುಂದಾಗಿದೆ. ನಂತರ ಪ್ರಾಥಮಿಕ ಹಂತದ ಯಾರು ಸಂಪರ್ಕದಲ್ಲಿದ್ದಾರೆ ಅಂತವರ ಟ್ರಾವೆಲ್ ಹಿಸ್ಟ್ರಿ ಆಗ್ಲಿ, ನಂತರ ಅವರನ್ನ ಹೋಮ್ ಕ್ವಾರಂಟೈನ್ ಮಾಡುವಂತ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಈಗಾಗಲೇ ಮುಂದಾಗಿರುವಂತದ್ದು. ನಂತರ ಅವರಿಬ್ರು ಕೂಡ ಮೈಲ್ಡರ್ ಪೇಷಂಟ್ ಆಗಿರೋದ್ರಿಂದಾಗಿ ಅವರನ್ನ ಹೋಮ್ ಐಸೋಲೇಷನ್ ಮಾಡಿ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಿರುವಂತದ್ದು. ನಂತರ ಅವರ ಸಂಪರ್ಕದಲ್ಲಿ ಯಾರ್ಯಾರಿದ್ದಾರೆ ಅಂತವರ ಟ್ರಾವೆಲ್ ಹಿಸ್ಟ್ರಿಯನ್ನು ಕೂಡ ಈಗ ಜಿಲ್ಲಾಡಳಿತ ತೆಗೆದುಕೊಂಡು ಅವರನ್ನ ಹೋಮ್ ಐಸೋಲೇಷನ್ ಮಾಡಿ ಅವರ ಕೋವಿಡ್ ಟೆಸ್ಟ್ ಅನ್ನ ಮಾಡೋದಕ್ಕೂ ಈಗ ಜಿಲ್ಲಾಡಳಿತ ಮುಂದಾಗಿರುವಂತದ್ದು. ಅರವಿಂದ್. ಓಕೆ, ಥ್ಯಾಂಕ್ ಯು ನವೀನ್ ತಮ್ಮೆಲ್ಲ ಮಾಹಿತಿಗೆ. ಸೊ ಟೋಟಲಿ ಇವಾಗ ಅದನ್ನು ಅಲ್ಲೆಲ್ಲ ಕಟ್ ಮಾಡಿಬಿಡ್ಬೇಕು, ಅದು ಬೆಳಿಬಾರ್ದು. ಒಬ್ಬರಿಂದ ಒಬ್ರಿಗೆ ಹರಡದೇ ಇದ್ದಂಗೆ ಇಮ್ಮಿಡಿಯೇಟ್ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಅವ್ರನ್ನ ಐಸೋಲೇಟ್ ಮಾಡಿಕೊಂಡು ಸಪ್ರೇಟಾಗಿ ಅವ್ರಿಗೆ ಸ್ವ್ಯಾಬ್ ಟೆಸ್ಟ್ಗಳನ್ನ ಮಾಡಿಕೊಂಡು ಯಾರ್ಯಾರಿಗೆ ನೆಗೆಟಿವ್ ಬರುತ್ತೆ ಅವ್ರನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಪಾಸಿಟಿವ್ ಬಂದಿರೋರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಹೋಗಬೇಕು.